ಸೆಕೆಂಡ್ PUC ಇಂಗ್ಲಿಷ್ ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರ್. ಇದು 2025 ಕ್ವಶನ್ ಪೇಪರ್ಸ್. ಇಲ್ಲಿ ಟೋಟಲ್ 5 ಕ್ವಶನ್ ಪೇಪರ್ಸ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಈ ಎಲ್ಲ ಕ್ವಶನ್ ಪೇಪರ್ಸು ಇಂಪಾರ್ಟೆಂಟ್ ನಿಮಗೆ ಈ ವರ್ಷದ ಮಿಡ್ ಟರ್ಮ್ ಎಕ್ಸಾಮ್ಗೆ. ಇಲ್ಲಿ ಟೋಟಲ್ 5 ಕ್ವಶನ್ ಪೇಪರ್ಸ್ ಇದೆ. ಇದೆಲ್ಲ 2025 ಕ್ವಶನ್ ಪೇಪರ್ಸು. ಎಲ್ಲ ಕ್ವಶನ್ಸ್ ನಿಮಗೆ ತುಂಬ ಇಂಪಾರ್ಟೆಂಟು ಈ ಸಲ ಮಿಡ್ ಟರ್ಮ್ ಎಕ್ಸಾಮ್ಗೆ. ಹಾಗಾಗಿ ಎಲ್ಲ ಕ್ವಶನ್ ಪೇಪರು ನೀಟಾಗಿ ನೋಡಿ, ಕ್ವಶನ್ಸ್ನ ನೋಟ್ ಡೌನ್ ಮಾಡ್ಕೊಳ್ಳಿ, ಆನ್ಸರ್ ನೀಟಾಗಿ ಕಲ್ತ್ಕೊಂಡು ಹೋಗಿ. ಎಕ್ಸಾಮ್ ಹೋಗೋದಕ್ಕಿಂತ ಮುಂಚೆ ನೀಟಾಗಿ ರಿವಿಷನ್ ಮಾಡ್ಕೊಂಡು ಹೋಗಿ. ಇಲ್ಲಿರುವಂಥ ಎಲ್ಲ ಕ್ವಶನ್ಸ್ ನಿಮಗೆ ಮಿಡ್ ಟರ್ಮಿಗೆ ಮಾತ್ರ ಅಲ್ಲ, ಪ್ರಿಪ್ರೇಟರಿ ಎಕ್ಸಾಮ್ಗೆ ಮತ್ತು ಆ್ಯನ್ಯುವಲ್ ಎಕ್ಸಾಮ್ಗೂ ತುಂಬ ಇಂಪಾರ್ಟೆಂಟ್. ಹಾಗಾಗಿ ಕ್ವಶನ್ಗೆ ಆನ್ಸರ್ ನೀಟಾಗಿ ಕಲ್ತ್ಕೊಳ್ಳಿ. ಯಾವ ಕ್ವಶನ್ನು ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಕ್ವಶನ್ಸ್ನ ಮೊದಲು ನೋಟ್ ಡೌನ್ ಮಾಡ್ಕೊಳ್ಳಿ, ಆಮೇಲೆ ಆನ್ಸರ್ ಕಲ್ತ್ಕೊಳ್ಳಿ. ಇಲ್ಲಿ ಟೋಟಲ್ 5 ಕ್ವಶನ್ ಪೇಪರ್ಸ್ ಇದೆ. 5 ಕ್ವಶನ್ ಪೇಪರ್ಸ್ ನೀಟಾಗಿ ನೋಡ್ಕೊಳ್ಳಿ. ಇಷ್ಟು ಓದ್ಕೊಂಡ್ರೆ ಸಾಕಾಗತ್ತೆ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಗೆ. ರೀಸೆಂಟಾಗಿ ನಾನು ಫಸ್ಟ್ ಟೆಸ್ಟ್ ಕ್ವಶನ್ ಪೇಪರ್ಸ್ ನಾನು ಅಪ್ಲೋಡ್ ಮಾಡಿದ್ದೆ. ಟೆಸ್ಟಿಗೆ ತುಂಬ ಯೂಸ್ ಆಯಿತು, ಒಳ್ಳೆ ಮಾರ್ಕ್ಸ್ ಬಂದಿದೆ ಅಂತ ತುಂಬ ಜನ ಮೆಸೇಜ್ ಮಾಡಿದ್ರಿ. ಥ್ಯಾಂಕ್ ಯು. ಈ ಚಾನಲಲ್ಲಿ ಸ್ಟಡೀಸ್ಗೆ ಹೆಲ್ಪ್ ಆಗುವಂಥ ಸಾಕಷ್ಟು ವಿಡಿಯೋಸ್ ಇದೆ, ಅದನ್ನು ವಾಚ್ ಮಾಡಿ. ಈಗ ಇಂಗ್ಲೀಷ್ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡ್ತಿದ್ದೀನಿ. ಕನ್ನಡ ಆಲ್ರೆಡಿ ಅಪ್ಲೋಡ್ ಆಗಿದೆ. ಸೈನ್ಸ್ ಸಬ್ಜೆಕ್ಟ್ಸ್ಗಳೆಲ್ಲ ಮುಂದೆ ಅಪ್ಲೋಡ್ ಮಾಡ್ತೀನಿ. ಮತ್ತು ಆರ್ಟ್ಸ್ ಮತ್ತು ಕಾಮರ್ಸಿನ ಕೆಲವು ಸಬ್ಜೆಕ್ಟ್ಸ್ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಅದನ್ನು ನೀವು ನೋಡ್ಬೋದು. ನಾನು ಅಕಾಡೆಮಿಕ್ ಮೆಂಟರ್. ಇಲ್ಲಿ ತನಕ 1000ಕ್ಕೂ ಹೆಚ್ಚು ಮಕ್ಕಳಿಗೆ ನಾನು ಸ್ಟಡೀಸ್ಗೆ ಸಂಬಂಧಪಟ್ಟ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಮತ್ತು ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದೀನಿ. ಆ್ಯಕ್ಚುಲಿ ಯಾರು ಬೇಕಾದರೂ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಅದು ಕಷ್ಟಪಟ್ಟಲ್ಲ, ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಇಷ್ಟೊಂದು ಕಷ್ಟಪಟ್ಟು ಓದಬೇಕು ಅಂತಿಲ್ಲ. ಈಸಿ ಟೆಕ್ನಿಕ್ಸ್ ಮೆಥಡ್ಸ್ ಎಲ್ಲ ಇದೆ. ಅದನ್ನು ಫಾಲೋ ಮಾಡಿದ್ರೆ ನಿಮ್ಮ ಸ್ಟಡೀಸ್ ಏನಿದೆ ತುಂಬ ಈಸಿ ಆಗುತ್ತೆ ಮತ್ತು ಬೆಟರ್ ಕೂಡ ಆಗುತ್ತೆ. ಸಾಮಾನ್ಯವಾಗಿ ಏನಾಗುತ್ತೆ, ಓದಿದ್ದು ಮರ್ತೋಗುತ್ತೆ. ಇದರಿಂದ ಎಷ್ಟೊಂದು ಮಾರ್ಕ್ಸ್ ಕಳ್ಕೊಳ್ತಿರ್ತೀವಿ. ಮತ್ತು ಓದೋದಕ್ಕೆ ಬೋರ್ ಅಂತ ಅನಿಸುತ್ತೆ. ಯಾರು ಓದ್ತಾರಪ್ಪ ಅಂತ ಅನಿಸುತ್ತೆ. ಮೊಬೈಲ್ ಅಡಿಕ್ಷನ್ ಇರುತ್ತೆ. ಇದನ್ನೆಲ್ಲ ಆ್ಯಕ್ಚುಲಿ ನಾವು ಸರಿ ಮಾಡ್ಕೊಳ್ಬೋದು. ಆದರೆ ನಾವು ಪ್ರಯತ್ನ ಮಾಡಲಿಲ್ಲ ಅಂದರೆ, ಹಾಗೇ ಇದ್ದರೆ ಅದೇ ಸಮಸ್ಯೆಗಳು ಕಂಟಿನ್ಯೂ ಆಗುತ್ತೆ, ಮಾರ್ಕ್ಸ್ ಕೂಡ ಹಾಗೇ ಇರುತ್ತೆ. ಇದನ್ನೆಲ್ಲ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಈಸಿ ಟೆಕ್ನಿಕ್ಸ್ ಮತ್ತು ಮೆಥಡ್ಸ್ ಇದೆ. ಅದನ್ನು ಯೂಸ್ ಮಾಡಿ ಈ ಸಮಸ್ಯೆಗಳನ್ನ ನೀವು ಸರಿ ಮಾಡ್ಕೊಳ್ಬೋದು. ನಿಮಗೇನಾದರೂ ಸ್ಟಡೀಸ್ಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳಿದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಆಲ್ ದ ಬೆಸ್ಟ್ ಮಕ್ಕಳೇ. ಸೆಕೆಂಡ್ PUC ಇಂಗ್ಲಿಷ್ ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರ್. ಇದು 2025 ಕ್ವಶನ್ ಪೇಪರ್ಸ್. ಇಲ್ಲಿ ಟೋಟಲ್ 5 ಕ್ವಶನ್ ಪೇಪರ್ಸ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಈ ಎಲ್ಲ ಕ್ವಶನ್ ಪೇಪರ್ಸು ಇಂಪಾರ್ಟೆಂಟ್ ನಿಮಗೆ ಈ ವರ್ಷದ ಮಿಡ್ ಟರ್ಮ್ ಎಕ್ಸಾಮ್ಗೆ. ಇಲ್ಲಿ ಟೋಟಲ್ 5 ಕ್ವಶನ್ ಪೇಪರ್ಸ್ ಇದೆ. ಇದೆಲ್ಲ 2025 ಕ್ವಶನ್ ಪೇಪರ್ಸು. ಎಲ್ಲ ಕ್ವಶನ್ಸ್ ನಿಮಗೆ ತುಂಬ ಇಂಪಾರ್ಟೆಂಟು ಈ ಸಲ ಮಿಡ್ ಟರ್ಮ್ ಎಕ್ಸಾಮ್ಗೆ. ಹಾಗಾಗಿ ಎಲ್ಲ ಕ್ವಶನ್ ಪೇಪರು ನೀಟಾಗಿ ನೋಡಿ, ಕ್ವಶನ್ಸ್ನ ನೋಟ್ ಡೌನ್ ಮಾಡ್ಕೊಳ್ಳಿ, ಆನ್ಸರ್ ನೀಟಾಗಿ ಕಲ್ತ್ಕೊಂಡು ಹೋಗಿ. ಎಕ್ಸಾಮ್ ಹೋಗೋದಕ್ಕಿಂತ ಮುಂಚೆ ನೀಟಾಗಿ ರಿವಿಷನ್ ಮಾಡ್ಕೊಂಡು ಹೋಗಿ. ಇಲ್ಲಿರುವಂಥ ಎಲ್ಲ ಕ್ವಶನ್ಸ್ ನಿಮಗೆ ಮಿಡ್ ಟರ್ಮಿಗೆ ಮಾತ್ರ ಅಲ್ಲ, ಪ್ರಿಪ್ರೇಟರಿ ಎಕ್ಸಾಮ್ಗೆ ಮತ್ತು ಆ್ಯನ್ಯುವಲ್ ಎಕ್ಸಾಮ್ಗೂ ತುಂಬ ಇಂಪಾರ್ಟೆಂಟ್. ಹಾಗಾಗಿ ಕ್ವಶನ್ಗೆ ಆನ್ಸರ್ ನೀಟಾಗಿ ಕಲ್ತ್ಕೊಳ್ಳಿ. ಯಾವ ಕ್ವಶನ್ನು ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಕ್ವಶನ್ಸ್ನ ಮೊದಲು ನೋಟ್ ಡೌನ್ ಮಾಡ್ಕೊಳ್ಳಿ, ಆಮೇಲೆ ಆನ್ಸರ್ ಕಲ್ತ್ಕೊಳ್ಳಿ. ಇಲ್ಲಿ ಟೋಟಲ್ 5 ಕ್ವಶನ್ ಪೇಪರ್ಸ್ ಇದೆ. 5 ಕ್ವಶನ್ ಪೇಪರ್ಸ್ ನೀಟಾಗಿ ನೋಡ್ಕೊಳ್ಳಿ. ಇಷ್ಟು ಓದ್ಕೊಂಡ್ರೆ ಸಾಕಾಗತ್ತೆ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಗೆ. ರೀಸೆಂಟಾಗಿ ನಾನು ಫಸ್ಟ್ ಟೆಸ್ಟ್ ಕ್ವಶನ್ ಪೇಪರ್ಸ್ ನಾನು ಅಪ್ಲೋಡ್ ಮಾಡಿದ್ದೆ. ಟೆಸ್ಟಿಗೆ ತುಂಬ ಯೂಸ್ ಆಯಿತು, ಒಳ್ಳೆ ಮಾರ್ಕ್ಸ್ ಬಂದಿದೆ ಅಂತ ತುಂಬ ಜನ ಮೆಸೇಜ್ ಮಾಡಿದ್ರಿ. ಥ್ಯಾಂಕ್ ಯು. ಈ ಚಾನಲಲ್ಲಿ ಸ್ಟಡೀಸ್ಗೆ ಹೆಲ್ಪ್ ಆಗುವಂಥ ಸಾಕಷ್ಟು ವಿಡಿಯೋಸ್ ಇದೆ, ಅದನ್ನು ವಾಚ್ ಮಾಡಿ. ಈಗ ಇಂಗ್ಲೀಷ್ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡ್ತಿದ್ದೀನಿ. ಕನ್ನಡ ಆಲ್ರೆಡಿ ಅಪ್ಲೋಡ್ ಆಗಿದೆ. ಸೈನ್ಸ್ ಸಬ್ಜೆಕ್ಟ್ಸ್ಗಳೆಲ್ಲ ಮುಂದೆ ಅಪ್ಲೋಡ್ ಮಾಡ್ತೀನಿ. ಮತ್ತು ಆರ್ಟ್ಸ್ ಮತ್ತು ಕಾಮರ್ಸಿನ ಕೆಲವು ಸಬ್ಜೆಕ್ಟ್ಸ್ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ.
ಅದನ್ನು ನೀವು ನೋಡ್ಬೋದು. ನಾನು ಅಕಾಡೆಮಿಕ್ ಮೆಂಟರ್. ಇಲ್ಲಿ ತನಕ 1000ಕ್ಕೂ ಹೆಚ್ಚು ಮಕ್ಕಳಿಗೆ ನಾನು ಸ್ಟಡೀಸ್ಗೆ ಸಂಬಂಧಪಟ್ಟ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಮತ್ತು ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದೀನಿ. ಆ್ಯಕ್ಚುಲಿ ಯಾರು ಬೇಕಾದರೂ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಅದು ಕಷ್ಟಪಟ್ಟಲ್ಲ, ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಇಷ್ಟೊಂದು ಕಷ್ಟಪಟ್ಟು ಓದಬೇಕು ಅಂತಿಲ್ಲ. ಈಸಿ ಟೆಕ್ನಿಕ್ಸ್ ಮೆಥಡ್ಸ್ ಎಲ್ಲ ಇದೆ. ಅದನ್ನು ಫಾಲೋ ಮಾಡಿದ್ರೆ ನಿಮ್ಮ ಸ್ಟಡೀಸ್ ಏನಿದೆ ತುಂಬ ಈಸಿ ಆಗುತ್ತೆ ಮತ್ತು ಬೆಟರ್ ಕೂಡ ಆಗುತ್ತೆ. ಸಾಮಾನ್ಯವಾಗಿ ಏನಾಗುತ್ತೆ, ಓದಿದ್ದು ಮರ್ತು ಹೋಗುತ್ತೆ. ಇದರಿಂದ ಎಷ್ಟೊಂದು ಮಾರ್ಕ್ಸ್ ಕಳ್ಕೊಳ್ತಿರ್ತೀವಿ. ಮತ್ತು ಓದೋದಕ್ಕೆ ಬೋರ್ ಅಂತ ಅನಿಸುತ್ತೆ, ಯಾರು ಓದ್ತಾರಪ್ಪ ಅಂತ ಅನಿಸುತ್ತೆ. ಮೊಬೈಲ್ ಅಡಿಕ್ಷನ್ ಇರುತ್ತೆ. ಇದನ್ನೆಲ್ಲ ಆ್ಯಕ್ಚುಲಿ ನಾವು ಸರಿ ಮಾಡ್ಕೊಳ್ಬೋದು. ಆದರೆ ನಾವು ಪ್ರಯತ್ನ ಮಾಡಲಿಲ್ಲ ಅಂದರೆ ಹಾಗೇ ಇದ್ದರೆ ಅದೇ ಸಮಸ್ಯೆಗಳು ಕಂಟಿನ್ಯೂ ಆಗುತ್ತೆ, ಮಾರ್ಕ್ಸ್ ಕೂಡ ಹಾಗೇ ಇರುತ್ತೆ. ಇದನ್ನೆಲ್ಲ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಈಸಿ ಟೆಕ್ನಿಕ್ಸ್ ಮತ್ತು ಮೆಥಡ್ಸ್ ಇದೆ. ಅದನ್ನು ಯೂಸ್ ಮಾಡಿ ಈ ಸಮಸ್ಯೆಗಳನ್ನ ನೀವು ಸರಿ ಮಾಡ್ಕೊಳ್ಬೋದು. ನಿಮಗೇನಾದರೂ ಸ್ಟಡೀಸ್ಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳಿದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಆಲ್ ದ ಬೆಸ್ಟ್ ಮಕ್ಕಳೇ. ಸೆಕೆಂಡ್ PUC ಇಂಗ್ಲಿಷ್ ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರ್. ಇದು 2025 ಕ್ವಶನ್ ಪೇಪರ್ಸ್. ಇಲ್ಲಿ ಟೋಟಲ್ 5 ಕ್ವಶನ್ ಪೇಪರ್ಸ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಈ ಎಲ್ಲ ಕ್ವಶನ್ ಪೇಪರ್ಸು ಇಂಪಾರ್ಟೆಂಟ್ ನಿಮಗೆ ಈ ವರ್ಷದ ಮಿಡ್ ಟರ್ಮ್ ಎಕ್ಸಾಮ್ಗೆ. ಇಲ್ಲಿ ಟೋಟಲ್ 5 ಕ್ವಶನ್ ಪೇಪರ್ಸ್ ಇದೆ. ಇದೆಲ್ಲ 2025 ಕ್ವಶನ್ ಪೇಪರ್ಸು. ಎಲ್ಲ ಕ್ವಶನ್ಸ್ ನಿಮಗೆ ತುಂಬ ಇಂಪಾರ್ಟೆಂಟು ಈ ಸಲ ಮಿಡ್ ಟರ್ಮ್ ಎಕ್ಸಾಮ್ಗೆ. ಹಾಗಾಗಿ ಎಲ್ಲ ಕ್ವಶನ್ ಪೇಪರು ನೀಟಾಗಿ ನೋಡಿ, ಕ್ವಶನ್ಸ್ನ ನೋಟ್ ಡೌನ್ ಮಾಡ್ಕೊಳ್ಳಿ, ಆನ್ಸರ್ ನೀಟಾಗಿ ಕಲ್ತ್ಕೊಂಡು ಹೋಗಿ. ಎಕ್ಸಾಮ್ ಹೋಗೋದಕ್ಕಿಂತ ಮುಂಚೆ ನೀಟಾಗಿ ರಿವಿಷನ್ ಮಾಡ್ಕೊಂಡು ಹೋಗಿ. ಇಲ್ಲಿರುವಂಥ ಎಲ್ಲ ಕ್ವಶನ್ಸ್ ನಿಮಗೆ ಮಿಡ್ ಟರ್ಮಿಗೆ ಮಾತ್ರ ಅಲ್ಲ, ಪ್ರಿಪ್ರೇಟರಿ ಎಕ್ಸಾಮ್ಗೆ ಮತ್ತು ಆ್ಯನ್ಯುವಲ್ ಎಕ್ಸಾಮ್ಗೂ ತುಂಬ ಇಂಪಾರ್ಟೆಂಟ್. ಹಾಗಾಗಿ ಕ್ವಶನ್ಗೆ ಆನ್ಸರ್ ನೀಟಾಗಿ ಕಲ್ತ್ಕೊಳ್ಳಿ. ಯಾವ ಕ್ವಶನ್ನು ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಕ್ವಶನ್ಸ್ನ ಮೊದಲು ನೋಟ್ ಡೌನ್ ಮಾಡ್ಕೊಳ್ಳಿ, ಆಮೇಲೆ ಆನ್ಸರ್ ಕಲ್ತ್ಕೊಳ್ಳಿ. ಇಲ್ಲಿ ಟೋಟಲ್ 5 ಕ್ವಶನ್ ಪೇಪರ್ಸ್ ಇದೆ. 5 ಕ್ವಶನ್ ಪೇಪರ್ಸ್ ನೀಟಾಗಿ ನೋಡ್ಕೊಳ್ಳಿ. ಇಷ್ಟು ಓದ್ಕೊಂಡ್ರೆ ಸಾಕಾಗತ್ತೆ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಗೆ. ರೀಸೆಂಟಾಗಿ ನಾನು ಫಸ್ಟ್ ಟೆಸ್ಟ್ ಕ್ವಶನ್ ಪೇಪರ್ಸ್ ನಾನು ಅಪ್ಲೋಡ್ ಮಾಡಿದ್ದೆ. ಟೆಸ್ಟಿಗೆ ತುಂಬ ಯೂಸ್ ಆಯಿತು, ಒಳ್ಳೆ ಮಾರ್ಕ್ಸ್ ಬಂದಿದೆ ಅಂತ ತುಂಬ ಜನ ಮೆಸೇಜ್ ಮಾಡಿದ್ರಿ. ಥ್ಯಾಂಕ್ ಯು. ಈ ಚಾನಲಲ್ಲಿ ಸ್ಟಡೀಸ್ಗೆ ಹೆಲ್ಪ್ ಆಗುವಂಥ ಸಾಕಷ್ಟು ವಿಡಿಯೋಸ್ ಇದೆ, ಅದನ್ನು ವಾಚ್ ಮಾಡಿ. ಈಗ ಇಂಗ್ಲೀಷ್ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡ್ತಿದ್ದೀನಿ. ಕನ್ನಡ ಆಲ್ರೆಡಿ ಅಪ್ಲೋಡ್ ಆಗಿದೆ. ಸೈನ್ಸ್ ಸಬ್ಜೆಕ್ಟ್ಸ್ಗಳೆಲ್ಲ ಮುಂದೆ ಅಪ್ಲೋಡ್ ಮಾಡ್ತೀನಿ. ಮತ್ತು ಆರ್ಟ್ಸ್ ಮತ್ತು ಕಾಮರ್ಸಿನ ಕೆಲವು ಸಬ್ಜೆಕ್ಟ್ಸ್ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಅದನ್ನು ನೀವು ನೋಡ್ಬೋದು. ನಾನು ಅಕಾಡೆಮಿಕ್ ಮೆಂಟರ್. ಇಲ್ಲಿ ತನಕ 1000ಕ್ಕೂ ಹೆಚ್ಚು ಮಕ್ಕಳಿಗೆ ನಾನು ಸ್ಟಡೀಸ್ಗೆ ಸಂಬಂಧಪಟ್ಟ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಮತ್ತು ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದೀನಿ. ಆ್ಯಕ್ಚುಲಿ ಯಾರು ಬೇಕಾದರೂ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಅದು ಕಷ್ಟಪಟ್ಟಲ್ಲ, ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಇಷ್ಟೊಂದು ಕಷ್ಟಪಟ್ಟು ಓದಬೇಕು ಅಂತಿಲ್ಲ. ಈಸಿ ಟೆಕ್ನಿಕ್ಸ್ ಮೆಥಡ್ಸ್ ಎಲ್ಲ ಇದೆ. ಅದನ್ನು ಫಾಲೋ ಮಾಡಿದ್ರೆ ನಿಮ್ಮ ಸ್ಟಡೀಸ್ ಏನಿದೆ ತುಂಬ ಈಸಿ ಆಗುತ್ತೆ ಮತ್ತು ಬೆಟರ್ ಕೂಡ ಆಗುತ್ತೆ. ಸಾಮಾನ್ಯವಾಗಿ ಏನಾಗುತ್ತೆ, ಓದಿದ್ದು ಮರ್ತು ಹೋಗುತ್ತೆ. ಇದರಿಂದ ಎಷ್ಟೊಂದು ಮಾರ್ಕ್ಸ್ ಕಳ್ಕೊಳ್ತಿರ್ತೀವಿ. ಮತ್ತು ಓದೋದಕ್ಕೆ ಬೋರ್ ಅಂತ ಅನಿಸುತ್ತೆ, ಯಾರು ಓದ್ತಾರಪ್ಪ ಅಂತ ಅನಿಸುತ್ತೆ. ಮೊಬೈಲ್ ಅಡಿಕ್ಷನ್ ಇರುತ್ತೆ. ಇದನ್ನೆಲ್ಲ ಆ್ಯಕ್ಚುಲಿ ನಾವು ಸರಿ ಮಾಡ್ಕೊಳ್ಬೋದು. ಆದರೆ ನಾವು ಪ್ರಯತ್ನ ಮಾಡಲಿಲ್ಲ ಅಂದರೆ ಹಾಗೇ ಇದ್ದರೆ ಅದೇ ಸಮಸ್ಯೆಗಳು ಕಂಟಿನ್ಯೂ ಆಗುತ್ತೆ, ಮಾರ್ಕ್ಸ್ ಕೂಡ ಹಾಗೇ ಇರುತ್ತೆ. ಇದನ್ನೆಲ್ಲ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಈಸಿ ಟೆಕ್ನಿಕ್ಸ್ ಮತ್ತು ಮೆಥಡ್ಸ್ ಇದೆ. ಅದನ್ನು ಯೂಸ್ ಮಾಡಿ ಈ ಸಮಸ್ಯೆಗಳನ್ನ ನೀವು ಸರಿ ಮಾಡ್ಕೊಳ್ಬೋದು. ನಿಮಗೇನಾದರೂ ಸ್ಟಡೀಸ್ಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳಿದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಆಲ್ ದ ಬೆಸ್ಟ್ ಮಕ್ಕಳೇ.
ಸೆಕೆಂಡ್ PUC ಇಂಗ್ಲಿಷ್ ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರ್. ಇದು 2025ರ ಕ್ವಶನ್ ಪೇಪರ್ಸ್. ಇಲ್ಲಿ ಟೋಟಲ್ 5 ಕ್ವಶನ್ ಪೇಪರ್ಸ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಈ ಎಲ್ಲ ಕ್ವಶನ್ ಪೇಪರ್ಸು ಇಂಪಾರ್ಟೆಂಟ್ ನಿಮಗೆ ಈ ವರ್ಷದ ಮಿಡ್ ಟರ್ಮ್ ಎಕ್ಸಾಮ್ಗೆ. ಇಲ್ಲಿ ಟೋಟಲ್ 5 ಕ್ವಶನ್ ಪೇಪರ್ಸ್ ಇದೆ. ಇದೆಲ್ಲ 2025ರ ಕ್ವಶನ್ ಪೇಪರ್ಸು. ಎಲ್ಲ ಕ್ವಶನ್ಸ್ ನಿಮಗೆ ತುಂಬ ಇಂಪಾರ್ಟೆಂಟು ಈ ಸಲ ಮಿಡ್ ಟರ್ಮ್ ಎಕ್ಸಾಮ್ಗೆ. ಹಾಗಾಗಿ ಎಲ್ಲ ಕ್ವಶನ್ ಪೇಪರು ನೀಟಾಗಿ ನೋಡಿ, ಕ್ವಶನ್ಸ್ನ ನೋಟ್ ಡೌನ್ ಮಾಡ್ಕೊಳ್ಳಿ, ಆನ್ಸರ್ ನೀಟಾಗಿ ಕಲ್ತ್ಕೊಂಡು ಹೋಗಿ. ಎಕ್ಸಾಮ್ ಹೋಗೋದಕ್ಕಿಂತ ಮುಂಚೆ ನೀಟಾಗಿ ರಿವಿಷನ್ ಮಾಡ್ಕೊಂಡು ಹೋಗಿ. ಇಲ್ಲಿರುವಂಥ ಎಲ್ಲ ಕ್ವಶನ್ಸ್ ನಿಮಗೆ ಮಿಡ್ ಟರ್ಮಿಗೆ ಮಾತ್ರ ಅಲ್ಲ, ಪ್ರಿಪ್ರೇಟರಿ ಎಕ್ಸಾಮ್ಗೆ ಮತ್ತು ಆ್ಯನ್ಯುವಲ್ ಎಕ್ಸಾಮ್ಗೂ ತುಂಬ ಇಂಪಾರ್ಟೆಂಟ್. ಹಾಗಾಗಿ ಕ್ವಶನ್ಗೆ ಆನ್ಸರ್ ನೀಟಾಗಿ ಕಲ್ತ್ಕೊಳ್ಳಿ. ಯಾವ ಕ್ವಶನ್ನು ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಕ್ವಶನ್ಸ್ನ ಮೊದಲು ನೋಟ್ ಡೌನ್ ಮಾಡ್ಕೊಳ್ಳಿ, ಆಮೇಲೆ ಆನ್ಸರ್ ಕಲ್ತ್ಕೊಳ್ಳಿ. ಇಲ್ಲಿ ಟೋಟಲ್ 5 ಕ್ವಶನ್ ಪೇಪರ್ಸ್ ಇದೆ. 5 ಕ್ವಶನ್ ಪೇಪರ್ಸ್ ನೀಟಾಗಿ ನೋಡ್ಕೊಳ್ಳಿ. ಇಷ್ಟು ಓದ್ಕೊಂಡ್ರೆ ಸಾಕಾಗತ್ತೆ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಗೆ. ರೀಸೆಂಟಾಗಿ ನಾನು ಫಸ್ಟ್ ಟೆಸ್ಟ್ ಕ್ವಶನ್ ಪೇಪರ್ಸ್ ನಾನು ಅಪ್ಲೋಡ್ ಮಾಡಿದ್ದೆ. ಟೆಸ್ಟಿಗೆ ತುಂಬ ಯೂಸ್ ಆಯಿತು, ಒಳ್ಳೆ ಮಾರ್ಕ್ಸ್ ಬಂದಿದೆ ಅಂತ ತುಂಬ ಜನ ಮೆಸೇಜ್ ಮಾಡಿದ್ರಿ. ಥ್ಯಾಂಕ್ ಯು. ಈ ಚಾನಲಲ್ಲಿ ಸ್ಟಡೀಸ್ಗೆ ಹೆಲ್ಪ್ ಆಗುವಂಥ ಸಾಕಷ್ಟು ವಿಡಿಯೋಸ್ ಇದೆ, ಅದನ್ನು ವಾಚ್ ಮಾಡಿ. ಈಗ ಇಂಗ್ಲೀಷ್ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡ್ತಿದ್ದೀನಿ. ಕನ್ನಡ ಆಲ್ರೆಡಿ ಅಪ್ಲೋಡ್ ಆಗಿದೆ. ಸೈನ್ಸ್ ಸಬ್ಜೆಕ್ಟ್ಸ್ಗಳೆಲ್ಲ ಮುಂದೆ ಅಪ್ಲೋಡ್ ಮಾಡ್ತೀನಿ. ಮತ್ತು ಆರ್ಟ್ಸ್ ಮತ್ತು ಕಾಮರ್ಸಿನ ಕೆಲವು ಸಬ್ಜೆಕ್ಟ್ಸ್ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ, ಅದನ್ನು ನೀವು ನೋಡ್ಬೋದು. ನಾನು ಅಕಾಡೆಮಿಕ್ ಮೆಂಟರ್. ಇಲ್ಲಿ ತನಕ 1000ಕ್ಕೂ ಹೆಚ್ಚು ಮಕ್ಕಳಿಗೆ ನಾನು ಸ್ಟಡೀಸ್ಗೆ ಸಂಬಂಧಪಟ್ಟ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಮತ್ತು ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದೀನಿ. ಆ್ಯಕ್ಚುಲಿ ಯಾರು ಬೇಕಾದರೂ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಅದು ಕಷ್ಟಪಟ್ಟಲ್ಲ, ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಇಷ್ಟೊಂದು ಕಷ್ಟಪಟ್ಟು ಓದಬೇಕು ಅಂತಿಲ್ಲ. ಈಸಿ ಟೆಕ್ನಿಕ್ಸ್ ಮೆಥಡ್ಸ್ ಎಲ್ಲ ಇದೆ, ಅದನ್ನು ಫಾಲೋ ಮಾಡಿದ್ರೆ ನಿಮ್ಮ ಸ್ಟಡೀಸ್ ಏನಿದೆ ತುಂಬ ಈಸಿ ಆಗುತ್ತೆ ಮತ್ತು ಬೆಟರ್ ಕೂಡ ಆಗುತ್ತೆ. ಸಾಮಾನ್ಯವಾಗಿ ಏನಾಗುತ್ತೆ, ಓದಿದ್ದು ಮರ್ತು ಹೋಗುತ್ತೆ. ಇದರಿಂದ ಎಷ್ಟೊಂದು ಮಾರ್ಕ್ಸ್ ಕಳ್ಕೊಳ್ತಿರ್ತೀವಿ. ಮತ್ತು ಓದೋದಕ್ಕೆ ಬೋರ್ ಅಂತ ಅನಿಸುತ್ತೆ, ಯಾರು ಓದ್ತಾರಪ್ಪ ಅಂತ ಅನಿಸುತ್ತೆ. ಮೊಬೈಲ್ ಅಡಿಕ್ಷನ್ ಇರುತ್ತೆ. ಇದನ್ನೆಲ್ಲ ಆ್ಯಕ್ಚುಲಿ ನಾವು ಸರಿ ಮಾಡ್ಕೊಳ್ಬೋದು. ಆದರೆ ನಾವು ಪ್ರಯತ್ನ ಮಾಡಲಿಲ್ಲ ಅಂದರೆ, ಹಾಗೇ ಇದ್ದರೆ ಅದೇ ಸಮಸ್ಯೆಗಳು ಕಂಟಿನ್ಯೂ ಆಗುತ್ತೆ, ಮಾರ್ಕ್ಸ್ ಕೂಡ ಹಾಗೇ ಇರುತ್ತೆ. ಇದನ್ನೆಲ್ಲ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಈಸಿ ಟೆಕ್ನಿಕ್ಸ್ ಮತ್ತು ಮೆಥಡ್ಸ್ ಇದೆ. ಅದನ್ನು ಯೂಸ್ ಮಾಡಿ ಈ ಸಮಸ್ಯೆಗಳನ್ನ ನೀವು ಸರಿ ಮಾಡ್ಕೊಳ್ಬೋದು. ನಿಮಗೇನಾದರೂ ಸ್ಟಡೀಸ್ಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳಿದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಆಲ್ ದ ಬೆಸ್ಟ್ ಮಕ್ಕಳೇ.